ನಮಸ್ಕಾರ ಸ್ನೇಹಿತರೆ. ಒಂದು ವಿಷಯ ತಿಳಿಸೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ನೀವು ರೀಲ್ಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇದರಲ್ಲೆಲ್ಲ ನೋಡ್ತಾ ಇರ್ಬೋದು. ತುಂಬಾ ಈ ಫೇಕ್ AI ಜನ್ರೇಟೆಡ್ ವಿಡಿಯೋಸು ತುಂಬ ಬರ್ತಾ ಇದೆ ಮತ್ತು ಅದು ಮಿಸ್ಲೀಡ್ ಮಾಡ್ತಾ ಇದೆ ಜಾಸ್ತಿ. ಒಂದು ಕಡೆ AI ಟೆಕ್ನಾಲಜಿ ಬಂದುಬಿಟ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೇದು ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಕೆಲವರು ಕೆಲಸಕ್ಕೆ ಬಾರದೇ ಇರೋರು ಕೆಲವೊಂದು ಪ್ರಾಂಪ್ಟ್ಸು ಮತ್ತು ಸ್ವಲ್ಪ ಆಟ ಆಡಬೇಕು ಅಂತ ಗೊತ್ತಿರೋರು ಈ ಥರದ ಕೆಲವೊಂದು ವಿಡಿಯೋಗಳನ್ನ ಮಾಡಿ ತಮ್ಮ ಲೈಕ್ಗೋಸ್ಕರ, ಮೊನೆಟೈಸೇಷನ್ಗೋಸ್ಕರ ಅಥವಾ ತಮ್ಮ ID ಅಥವಾ ತಮ್ಮ ರೀಲ್ಸ್ ಜಾಸ್ತಿ ಪಬ್ಲಿಕೇಶನ್ ಆಗಲಿ ಅಂತಂದ್ಬಿಟ್ಟು ಫೇಕ್ ವಿಡಿಯೋಸ್ನ ಮಾಡಿಬಿಡ್ತಾ ಇದ್ದಾರೆ. ಇದು ಕೆಲವೊಂದು ನೋಡೋಕ್ಕೆ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಬಟ್ ಅದನ್ನು ನೋಡಿದ್ರೆ ಅರ್ಥ ಮಾಡ್ಕೊಂಡ್ರೆ, ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದು ಫೇಕ್ ಅಂತ ಅಂದ್ಬಿಟ್ಟು. ದಯವಿಟ್ಟು ಈ ಥರದ ವಿಡಿಯೋಸ್ನ ಎನ್ಕರೇಜ್ ಮಾಡಬೇಡಿ. ನಿಮಗದು ಸ್ವಲ್ಪ ಬಿಫೋರ್ ಫಾರ್ವರ್ಡಿಂಗ್ ಇಟ್ ನೀವು ಬೇರೆ ಟೀಮ್ಗೆ ಅಥವಾ ಬೇರೆ ವಾಟ್ಸಪ್ ಮೆಸೇಜಸ್ಗೆ ಕಳಿಸೋದಕ್ಕಿಂತ ಮುಂಚೆ ದಯವಿಟ್ಟು ಒಂದ್ಸಲಿ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿ. ಅದು AI ವಿಡಿಯೋನ ಅಥವಾ ನಾರ್ಮಲ್ಲ ಏನಂತ ಅಂದ್ಬಿಟ್ಟು. ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ. ನನಗೂ ವಾಟ್ಸಪ್ ಮೆಸೇಜಸಲ್ಲಿ ಎಷ್ಟೊಂದು ಜನ ಕೇಳ್ತಾರೆ ಇದು AI ಬೇಸ್ಡಾ ಅಥವಾ ಇದು ಫೇಕಾ ಅಂತಂದ್ಬಿಟ್ಟು. ಎಷ್ಟೊಂದು ಡಿಲೀಟ್ ಮಾಡಿ ಹೇಳಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇದು ಮಿಸ್ಲೀಡ್ ಏನಕ್ಕಾಗುತ್ತೆ ಅಂತಂದರೆ, ಕೆಲವೊಬ್ಬರು ರಿಸರ್ಚರ್ಸ್ ಅಥವಾ ಬೇರೆ ಬೇರೆ ಇದರಲ್ಲಿರೋರಿಗೆ ಅದು ನಾರ್ಮಲಾಗಿ ಗೊತ್ತಾಗುತ್ತೆ. ಬಟ್ ಸಾಮಾನ್ಯ ಜನಕ್ಕೆ ಇದೇ ರಿಯಾಲಿಟಿನೋ ಅಂತ ಅನಿಸ್ಬಿಡುತ್ತೆ. ಅದರ ರಿಯಲ್ ಇಲ್ಲ, ಅದು ಎಲ್ಲ ಫೇಕು. ಪ್ಲೀಸ್ ಬಿ ಕೇರ್ಫುಲ್. ಸ್ವಲ್ಪ ಇದನ್ನು ನೋಡಿಕೊಂಡು ಸುಮ್ಮನೆ ಅನ್ನೆಸೆಸರಿ ವಿಡಿಯೋಸ್ನ ಫಾರ್ವರ್ಡ್ ಮಾಡೋದು, ಗೊತ್ತಿಲ್ದಿರ ಕಳಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಕಳಿಸಿ. ಓಕೆ, ಥ್ಯಾಂಕ್ ಯು.